ಹಾಯ್ ನಮಸ್ಕಾರ ಎಲ್ಲರಿಗೂ. ಆಗಸ್ಟ್ 1ರಿಂದ ಯು ಪಿ ಐನಲ್ಲಿ ಚೇಂಜಸ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಏನೇನೆಲ್ಲ ಚೇಂಜಸ್ ಬಂದಿದೆ, ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಏನೆಲ್ಲರೂ ಹೇಳ್ತಾ ಇದ್ರಲ್ವ, ಆಗಸ್ಟ್ 1ನೇ ತಾರೀಕಿಂದ ಯು ಪಿ ಐನಲ್ಲಿ ಬದಲಾವಣೆಗಳು ತುಂಬ ಚೇಂಜಸ್ ಆಗಿದೆ, ಬದಲಾವಣೆ ಜಾಸ್ತಿ ಆಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ಯಾವುದೇ ಥರದ ಆ ಥರ ಏನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಏನಂತ ಬದಲಾವಣೆಗಳು ತುಂಬ ಬದಲಾವಣೆ ಇದೆ, ಬ್ಯಾನ್ ಆಗುತ್ತೆ, ಕ್ಯಾನ್ಸಲೇಷನ್ ಆಗುತ್ತೆ, ಚಾರ್ಜಸ್ ಏನಿರುತ್ತೆ, ಆ ಥರ ಯಾವುದೇ ಥರದ ಏನೂ ಭಯ ಪಡೋಂಥದ್ದು ಏನೂ ಇಲ್ಲ. ಯು ಪಿ ಐನಲ್ಲಿ ಕೇವಲ ಬರೀ 3 ಚೇಂಜಸ್ ಮಾತ್ರ ಮಾಡಿದ್ದಾರೆ. ಅದು 3 ಚೇಂಜಸನ್ನು ಯಾವ ಥರ ಮಾಡಿದ್ದಾರೆ, ಯಾವ್ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂಚಿತವಾಗಿ ಫಸ್ಟ್ ನೀವು ಯಾವ ಥರ ಯೂಸ್ ಮಾಡ್ತಾಯಿದ್ರಿ ಯು ಪಿ ಐನ, ಈಗಲೂ ಕೂಡ ಅದೇ ಥರ ಯೂಸ್ ಮಾಡ್ತೀರಾ, ಯಾವುದೇ ಥರದ ಯೂಸ್ ಮಾಡೋದ್ರಲ್ಲಿ ನಿಮಗೆ ಚೇಂಜಸ್ ಏನೂ ಇಲ್ಲ. ನಿಮಗೆ ಮೊದಲೇ ಬದಲಾವಣೆ ಬಂದು ಏನು ಮಾಡಿದ್ದಾರೆ ಅಂತಂದರೆ, ನೀವು ನಿಮ್ಮ ಮೊಬೈಲಲ್ಲಿ ನೀವು ಬ್ಯಾಲೆನ್ಸನ್ನು ಏನು ಚೆಕ್ ಮಾಡ್ಕೊತಾ ಇದ್ರಿ, ಯು ಪಿ ಐನಲ್ಲಿ ಬ್ಯಾಲೆನ್ಸ್ ಏನು ಚೆಕ್ ಮಾಡ್ಕೊತಾ ಇದ್ರಿ, ಆ ಬ್ಯಾಲೆನ್ಸು ಮುಂಚೆ ನೀವು ಎಷ್ಟು ಸರಿ ಬೇಕಾದರೂ ಚೆಕ್ ಮಾಡ್ಬೋದಾಗಿತ್ತು. ಆದರೆ ಈಗ ದಿನಕ್ಕೆ ನಿಮಗೆ ಲಿಮಿಟನ್ನು ಕೊಟ್ಟಿದ್ದಾರೆ. ದಿನಕ್ಕೆ ನೀವು 50 ಬಾರಿ ಮಾತ್ರ ನೀವು ನಿಮ್ಮ ಯು ಪಿ ಐನಲ್ಲಿ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಬೋದು. 50 ಬಾರಿ ಆದಮೇಲೆ ನೀವು ಬ್ಯಾಲೆನ್ಸನ್ನು ಚೆಕ್ ಮಾಡಬೇಕು ಅಂತಂದರೆ ನಿಮಗೆ ಬ್ಯಾಂಕಿಂಗ್ ಪ್ರಕಾರ ಚಾರ್ಜಸ್ ಆಗುತ್ತೆ. ಇದು ಮೊದಲನೇ ಬದಲಾವಣೆ. ಎರಡನೇ ಬದಲಾವಣೆ ಬಂದು ನಿಮಗೆ ಟ್ರಾನ್ಸಾಕ್ಷನ್ ಅಂತಂದರೆ, ನೀವೇನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊತಾ ಇದ್ರಿ ನಿಮ್ಮ ಯು ಪಿ ಐನಲ್ಲಿ, ಮುಂಚೆ ಎಷ್ಟು ಸರಿ ಬೇಕಾದರೂ ನೀವು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ಕೊಬೋದಾಗಿತ್ತು. ಯಾರು ಕಳಿಸಿದ್ದಾರೆ, ನಾವು ಯಾರು ಕಳಿಸಿದ್ವಿ, ಟ್ರಾನ್ಸಾಕ್ಷನ್ ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ವಿ. ಈಗ ಏನಾಗಿದೆ ಅಂದರೆ, ದಿನಕ್ಕೆ ನಿಮಗೆ ಲಿಮಿಟ್ ಬಂದು 25 ಬಾರಿ ಮಾತ್ರ ನೀವು ನಿಮ್ಮ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಬೋದು. 25 ಆದಮೇಲೆ ನಿಮಗೆ ನೆಕ್ಸ್ಟು ಬ್ಯಾಂಕಿಂಗ್ ಚಾರ್ಜಸ್ ಪ್ರಕಾರ ನಿಮಗೆ ಚಾರ್ಜಸ್ ಆಗುತ್ತೆ. ಮೂರನೇದು ಆಟೋಪೇ. ಈ ಆಟೋಪೇ ಅಂತಂದರೆ, ನೀವೀಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರಾ, ಹಿಂಗೆ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇಲ್ಲ ಅಮೆಝಾನ್ ಆಗಿರ್ಬೋದು, ಬೇರೆ ಯಾವುದೇ ಥರದ ಈ ಆಟೋಪೇ ಏನು ತೊಗೊಂಡಿರ್ತೀರ ನೀವು, ಫೋನ್ಪೇನಲ್ಲಿ ಆಗಿರ್ಬೋದು, ಗೂಗಲ್ ಪೇನಲ್ಲಿ ಆಗಿರ್ಬೋದು, ಕೊಟ್ಟಿರ್ತೀರ ನೀವು ಆಟೋಪೇಗೆ ಅಲ್ವಾ. ಈ ಆಟೋಪೇ ಏನು ಅಮೌಂಟ್ ಡೆಬಿಟ್ ಆಗುತ್ತೆ, ಇದನ್ನು ಟೈಮಿಂಗ್ಸನ್ನು ಚೇಂಜ್ ಮಾಡಿದ್ದಾರೆ. ರಾತ್ರಿ 10 ಗಂಟೆಯಿಂದ 1 ಗಂಟೆಗೆ ಈ ಆಟೋಪೇ ಟೈಮಿಂಗ್ಸನ್ನು ಬ್ಯಾಂಕ್ ಮಾಡಿದ್ದಾರೆ. ಈ 3 ಚೇಂಜಸ್ ಮಾತ್ರ ಯು ಪಿ ಐನಲ್ಲಿ ಆಗಿರೋದು. ಈ 3 ಚೇಂಜಸ್ಸಿಂದ ಯಾವುದೇ ಥರದ ಖಂಡಿತ ಏನು ಪ್ರಾಬ್ಲಮ್ ಯಾರಿಗೂ ಏನೂ ಆಗೋದಿಲ್ಲ. ಬ್ಯಾಲೆನ್ಸನ್ನು 50 ಬಾರಿ ದಿನಕ್ಕೆ ಚೆಕ್ ಮಾಡೋಷ್ಟು ಆಪ್ಷನ್ ಇದೆ, 25 ಬಾರಿ ಟ್ರಾನ್ಸಾಕ್ಷನ್ ಇದೆ. ಆಟೋಪೇ ಮುಂಚೆ ಯಾವ ಥರ ಆಗ್ತಾಯಿತ್ತು ಈಗಲೂ ಆಗುತ್ತೆ, ಬಟ್ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗುತ್ತೆ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಥರದ ಬದಲಾವಣೆಗಳು ಯು ಪಿ ಐನಲ್ಲಿ ಆಗಲಿಲ್ಲ. ಬೇರೆ ಏನೇ ಹೇಳಿದ್ರೂ ನೀವು ತಲೆ ಕೆಡಿಸ್ಕೊಳೋ ಆ ಥರ ಇಲ್ಲ. ಇದೇ ಥರ ನಿಮಗೆ ಹೊಸ ಅಪ್ಡೇಟ್ಸ್ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ.